ನಮ್ಮ ಮೆಟ್ರೋ ಹಂತ 3 ಅಂದ್ರೆ ಆರೆಂಜ್ ಲೈನ್ ಹಾಗೂ ಗ್ರೇ ಲೈನ್ ಪ್ರಸ್ತುತ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಹಂತದಲ್ಲಿದೆ. ಈ ಯೋಜನೆಯಡಿ ಒಟ್ಟು 44.65 ಕಿಲೋಮೀಟರ್ ಉದ್ದದ 2 ಎಲಿವೇಟೆಡ್ ಮಾರ್ಗಗಳು ನಿರ್ಮಾಣಗೊಳ್ಳಲಿದ್ದು 31 ನಿಲ್ದಾಣಗಳು ಇರಲಿವೆ. 2024ರ ಆಗಸ್ಟ್ನಲ್ಲಿ ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅಧಿಕೃತ ಅನುಮೋದನೆ ನೀಡಿದೆ. ನಿರ್ಮಾಣ ಕಾರ್ಯವನ್ನು 2025ರ ಕೊನೆಯ ಭಾಗ ಅಥವಾ 2026ರ ಆರಂಭದಲ್ಲಿ ಪ್ರಾರಂಭಿಸುವ ನಿರೀಕ್ಷೆ ಇದೆ. ಆದರೆ ಮಾರ್ಗದ ಕೆಲ ಭಾಗದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣದ ಪ್ರಸ್ತಾವನೆ ಇರೋದ್ರಿಂದ ಯೋಜನೆಯ ವೇಳಾಪಟ್ಟಿ ಸ್ವಲ್ಪ ಹಿಂಡಿಕೊಂಡಿದೆ. ಇದರಿಂದಾಗಿ ಪ್ರಾರಂಭ ದಿನಾಂಕದಲ್ಲಿ ತಡವಾದರೂ ಪೂರ್ಣಗೊಂಡ ನಂತರ ಈ ಲೈನ್ಗಳು ಬೆಂಗಳೂರು ನಗರ ಸಂಚಾರದ ಒತ್ತಡವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಿ ಜನರಿಗೆ ವೇಗವಾದ ಹಾಗೂ ವಿಶ್ವಾಸಾರ್ಹ ಸಾರಿಗೆ ಸೌಲಭ್ಯ ಒದಗಿಸುವ ಮಹತ್ವದ ಯೋಜನೆಯಾಗಲಿದೆ. ಈ ಮಾರ್ಗವು ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರದವರೆಗೆ ಸುಮಾರು 32 ಕಿಲೋಮೀಟರ್ ಉದ್ದ ಇದ್ದು ಒಟ್ಟು 22 ನಿಲ್ದಾಣಗಳನ್ನು ಹೊಂದಿದೆ. ಇದಲ್ಲದೆ ಹೊಸಹಳ್ಳಿಯಿಂದ ಕಡಬಗೆರೆಗೆ ಸಾಗುವ 12.5 ಕಿಲೋಮೀಟರ್ ಉದ್ದದ ಶಾಖಾ ಮಾರ್ಗವನ್ನು ಹೊಂದಿದೆ. ಆ ಭಾಗದಲ್ಲಿ 9 ನಿಲ್ದಾಣಗಳನ್ನು ಒಳಗೊಂಡಿದೆ. ಈ ಯೋಜನೆಯ ಮೂಲಕ ಔಟರ್ ರಿಂಗ್ ರೋಡ್ನ ಪಶ್ಚಿಮ ಭಾಗ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ಮುಂತಾದ ಪ್ರಮುಖ ವಾಣಿಜ್ಯ, ವಸತಿ ಹಾಗೂ ಉದ್ಯೋಗ ವಲಯಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಗುರಿ ಇದೆ. ಯೋಜನೆಯ ಒಟ್ಟು ವೆಚ್ಚವನ್ನು 15,611 ಕೋಟಿಗಳೆಂದು ಅಂದಾಜಿಸಲಾಗಿದೆ. ಇದರಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ 2,037 ಕೋಟಿ ಹೂಡಿಕೆ ಮಾಡಲಿದ್ದು ಉಳಿದ ಹಣವನ್ನು ಬಾಹ್ಯ ಸಾಲಗಳ ಮೂಲಕ ಒದಗಿಸಲಾಗುತ್ತದೆ. ಜೊತೆಗೆ ಭೂಸ್ವಾಧೀನ ಮತ್ತು ಇತರ ಸಹಾಯಕ ವೆಚ್ಚಗಳನ್ನು ಸರ್ಕಾರವು ಸಬಾರ್ಡಿನೇಟ್ ಡೆಪ್ಟ್ ಮೂಲಕ ನಿರ್ವಹಿಸುವ ಯೋಜನೆ ಇದೆ. ಈ ಮಾರ್ಗ ನಿರ್ಮಾಣದ ಮೂಲಕ ನಗರದಲ್ಲಿನ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡುವುದು, ಸಮಯ ಉಳಿತಾಯ, ಕೈಗಾರಿಕಾ ಹಾಗೂ ವಸತಿ ಪ್ರದೇಶಗಳ ನಡುವೆ ಸುಲಭ ಸಂಪರ್ಕ ಕಲ್ಪಿಸುವುದು ಮುಖ್ಯ ಉದ್ದೇಶವಾಗಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶ, ಬಿಇಎಲ್ ಸರ್ಕಲ್, ಮೈಸೂರು ರಸ್ತೆ, ಜೆಪಿ ನಗರ ಮುಂತಾದ ಭಾಗಗಳ ಪ್ರಯಾಣಿಕರಿಗೆ ಈ ಲೈನ್ ಬಹಳ ಅನುಕೂಲವಾಗಲಿದೆ. ಆದರೆ ಈ ಯೋಜನೆಗೆ ಕೆಲವು ಸವಾಲುಗಳು ಇವೆ. ಭೂಸ್ವಾಧೀನ ಪ್ರಕ್ರಿಯೆ, ಹಣಕಾಸು ವ್ಯವಸ್ಥೆ, ಪರಿಸರ ಹಾಗೂ ಸಾಮಾಜಿಕ ಪ್ರಭಾವ, ಮೌಲ್ಯಮಾಪನ ಮುಂತಾದ ಅಂಶಗಳು ಕೆಲಸವನ್ನು ತಡೆಯುವ ಸಾಧ್ಯತೆ ಇದೆ. ಆದರೂ ಸರ್ಕಾರ ಹಾಗೂ ಬಿಎಂಆರ್ಸಿ, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಈ ಗುರಿಗಳನ್ನು ಸಾಧಿಸಲು ಕಾರ್ಯನಿರ್ವಹಿಸ್ತಾ ಇದ್ದು 2029ರೊಳಗೆ ಸೇವೆಯನ್ನು ಪ್ರಾರಂಭಿಸುವ ಭರವಸೆ ನೀಡಲಾಗಿದೆ. ಇನ್ನು ಪ್ರತ್ಯೇಕವಾಗಿ ಆರೆಂಜ್ ಲೈನ್ ಹಾಗೂ ಸಿಲ್ವರ್ ಲೈನ್ ಬಗ್ಗೆ ನೋಡೋದಾದ್ರೆ, ಆರೆಂಜ್ ಲೈನ್ ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರದವರೆಗೂ ಇರುತ್ತದೆ. ಈ ಲೈನ್ ಸುಮಾರು 32.15 ಕಿಲೋಮೀಟರ್ ಉದ್ದ ಇದ್ದು ಹಾಗೂ ಇದರಲ್ಲಿ 22 ನಿಲ್ದಾಣಗಳು ಬರ್ತವೆ ಹಾಗೂ 7 ಇಂಟರ್ಚೇಂಜ್ ನಿಲ್ದಾಣಗಳು ಬರ್ತವೆ. ಈ ನಿಲ್ದಾಣಗಳು ಯಾವುವು ಅಂತ ನೋಡೋದಾದ್ರೆ, ಜೆಪಿ ನಗರ 4ನೇ ಹಂತ, ಜೆಪಿ ನಗರ 5ನೇ ಹಂತ, ಜಯಪ್ರಕಾಶ ನಗರ, ಕದಿರೇನಹಳ್ಳಿ ಕ್ರಾಸ್, ಕಾಮಾಖ್ಯ ಬಸ್ ಡಿಪೋ, ಹೊಸಕೆರೆಹಳ್ಳಿ ಕ್ರಾಸ್, ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮೈಸೂರು ರಸ್ತೆ, ನಾಗರಬಾವಿ ಸರ್ಕಲ್, ವಿನಾಯಕ ಲೇಔಟ್, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್, ಸುಮನಹಳ್ಳಿ ಕ್ರಾಸ್, ಚೌಡೇಶ್ವರಿ ನಗರ, ಫ್ರೀಡಂ ಫೈಟರ್ ಕ್ರಾಸ್, ಕಂಠೀರವ ಸ್ಟುಡಿಯೋ, ಪೀಣ್ಯ, ಬಾಹುಬಲಿ ನಗರ, ಬಿಇಎಲ್ ಸರ್ಕಲ್, ಪಟೇಲಪ್ಪ ಲೇಔಟ್, ಹೆಬ್ಬಾಳ, ಕೆಂಪಾಪುರ. ಇನ್ನು ಇಂಟರ್ಚೇಂಜ್ ನಿಲ್ದಾಣಗಳ ಬಗ್ಗೆ ನೋಡೋದಾದ್ರೆ, ಕೆಂಪಾಪುರದಲ್ಲಿ ಸಿಲ್ಕ್ ಬೋರ್ಡ್ ಹಾಗೂ ಏರ್ಪೋರ್ಟ್ ನಡುವೆ ಚಲಿಸುವ ಬ್ಲೂ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಹೆಬ್ಬಾಳದಲ್ಲಿ ಹೆಬ್ಬಾಳ ಹಾಗೂ ಸರ್ಜಾಪುರದ ನಡುವೆ ಚಲಿಸುವ ರೆಡ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ ಹಾಗೂ ಸಿಲ್ಕ್ ಬೋರ್ಡ್ ಹಾಗೂ ಏರ್ಪೋರ್ಟ್ ನಡುವೆ ಚಲಿಸುವ ಬ್ಲೂ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಪೀಣ್ಯದಲ್ಲಿ ಮಾಧವರ ಹಾಗೂ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಡುವೆ ಚಲಿಸುವ ಗ್ರೀನ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಸುಮನಹಳ್ಳಿ ಕ್ರಾಸ್ನಲ್ಲಿ ಹೊಸಹಳ್ಳಿ ಹಾಗೂ ಕಡಬಗೆರೆ ನಡುವೆ ಚಲಿಸುವ ಗ್ರೇ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಮೈಸೂರು ರಸ್ತೆಯಲ್ಲಿ ವೈಟ್ ಫೀಲ್ಡ್ ಹಾಗೂ ಚಲಘಟ್ಟ ನಡುವೆ ಚಲಿಸುವ ಪರ್ಪಲ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಜೆಪಿ ನಗರದಲ್ಲಿ ಮಾಧವರ ಹಾಗೂ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಡುವೆ ಚಲಿಸುವ ಗ್ರೀನ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಜೆಪಿ ನಗರ 4ನೇ ಹಂತದಲ್ಲಿ ನಾಗವಾರ ಹಾಗೂ ಕಾಳಿನ ಅಗ್ರಹಾರದ ನಡುವೆ ಚಲಿಸುವ ಪಿಂಕ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಇನ್ನು ಗ್ರೇ ಲೈನ್ ಬಗ್ಗೆ ನೋಡೋದಾದ್ರೆ, ಈ ಗ್ರೇ ಲೈನ್ ಹೊಸಹಳ್ಳಿಯಿಂದ ಕಡಬಗೆರೆವರೆಗೆ ಇರುತ್ತದೆ. ಈ ಲೈನ್ ಸುಮಾರು 12.5 ಕಿಲೋಮೀಟರ್ ಉದ್ದ ಇದ್ದು ಹಾಗೂ ಇದರಲ್ಲಿ 9 ನಿಲ್ದಾಣಗಳು ಬರ್ತವೆ ಹಾಗೂ 2 ಇಂಟರ್ಚೇಂಜ್ ನಿಲ್ದಾಣಗಳು ಬರ್ತವೆ.
ಆ ನಿಲ್ದಾಣಗಳು ಯಾವುವು ಅಂತ ನೋಡೋದಾದ್ರೆ ಹೊಸಹಳ್ಳಿ, ಕೆಎಚ್ಪಿ ಕಾಲೋನಿ, ವಿನಾಯಕ ನಗರ, ಸುಮನಹಳ್ಳಿ ಕ್ರಾಸ್, ಸುಂಕದಕಟ್ಟೆ, ಹೇರೋಹಳ್ಳಿ, ಬ್ಯಾಡರಹಳ್ಳಿ, ಫಾರೆಸ್ಟ್ ಗೇಟ್, ಕಡಬಗೆರೆ. ಇನ್ನು ಇಂಟರ್ಚೇಂಜ್ ನಿಲ್ದಾಣಗಳ ಬಗ್ಗೆ ನೋಡೋದಾದ್ರೆ ಹೊಸಹಳ್ಳಿ, ವೈಟ್ ಫೀಲ್ಡ್ ಹಾಗೂ ಚಲಘಟ್ಟ ನಡುವೆ ಚಲಿಸುವ ಪರ್ಪಲ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ಸುಮನಹಳ್ಳಿ ಕ್ರಾಸ್ನಲ್ಲಿ ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರದ ನಡುವೆ ಚಲಿಸುವ ಆರೆಂಜ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ. ನಮ್ಮ ಮೆಟ್ರೋ ಆರೆಂಜ್ ಲೈನ್ ಯೋಜನೆ ಬೆಂಗಳೂರಿನ ಪಶ್ಚಿಮ ಹಾಗೂ ದಕ್ಷಿಣ ಭಾಗಗಳಿಗೆ ಉತ್ತಮ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ನೀಡುವ ದೊಡ್ಡ ಹೆಜ್ಜೆಯಾಗಿದೆ. ಔಟರ್ ರಿಂಗ್ ರೋಡ್ನ ಪಶ್ಚಿಮ ಭಾಗ, ಕೈಗಾರಿಕಾ ವಲಯಗಳು ಹಾಗೂ ದಟ್ಟ ಜನಸಂಖ್ಯೆ ಹೊಂದಿರುವ ಜೆಪಿ ನಗರ, ಮೈಸೂರು ರಸ್ತೆ, ಪೀಣ್ಯ ಭಾಗಗಳಿಗೆ ಈ ಲೈನ್ ನೇರ ಸಂಪರ್ಕ ಕಲ್ಪಿಸಲಿದೆ. ಯೋಜನೆಯ ವೆಚ್ಚ ಹೆಚ್ಚಿದ್ರೂ ಮತ್ತು ಭೂಸ್ವಾಧೀನ, ಪರಿಸರ ಸಂಬಂಧಿತ ಸವಾಲುಗಳಿದ್ರೂ ಸರ್ಕಾರ ಹಾಗೂ ಬಿಎಂಆರ್ಸಿಎಲ್ ಈ ಮಾರ್ಗವನ್ನು 2029ರೊಳಗೆ ಕಾರ್ಯಾಚರಣೆಗೆ ತರುವ ಗುರಿಯೊಂದಿಗೆ ಶ್ರಮಿಸುತ್ತಿದೆ. ಪೂರ್ಣಗೊಂಡ ನಂತರ ಆರೆಂಜ್ ಲೈನ್ ಹಾಗೂ ಗ್ರೇ ಲೈನ್ ನಗರದ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಲಿದೆ. ಇದಿಷ್ಟು ನಮ್ಮ ಮೆಟ್ರೋ 3ನೇ ಹಂತದ ವಿವರಗಳು. ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.